ಬಿಗ್ ಬಾಸ್ನ ಫಿನಾಲೆ ವಾರದ ವೋಟಿಂಗ್ ರಿಸಲ್ಟಲ್ಲಿ 5ನೇ ಸ್ಲಾಟ್ನ ರಿಸಲ್ಟ್ ನನ್ನ ಕೈನಲ್ಲಿರುವಂಥದ್ದು ಅಂತ ಹೇಳಿದ್ರೆ ಇದು ಸೋಮವಾರ ರಾತ್ರಿ 8 ಗಂಟೆಯ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ಬನ್ನಿ ಹಾಗಾದರೆ ಈ ಒಂದು ವೋಟಿಂಗ್ ರಿಸಲ್ಟಲ್ಲಿ ಯಾರೆಲ್ಲ ಡಾಮಿನೇಟ್ ಮಾಡಿದ್ದಾರೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋದಾದರೆ, ಅಶ್ವಿನಿ ಗೌಡ ಅವರು ಈ ಒಂದು 5 ಗಂಟೆಯಿಂದ 8 ಗಂಟೆ, ಸೊ 3 ಗಂಟೆಯ ಅವಧಿ ಏನಿದೆ ಈ ಸಮಯದಲ್ಲಿ ಒಳ್ಳೆಯ ವೋಟ್ಗಳನ್ನು ಗಳಿಸ್ಕೊಂಡಿದ್ದಾರೆ. ಹಾಗೆಯೇ ಗಿಲ್ಲಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಲೀಡನ್ನು ತಗೊಂಡಿದ್ದಾರೆ. ರಕ್ಷಿತ್ ಅವರು ಕೂಡ ಒಳ್ಳೆಯ ವೋಟ್ಗಳನ್ನು ಗಳಿಸ್ಕೊಂಡಿದ್ದಾರೆ. ಹಾಗೆಯೇ ಕಾವ್ಯ ಮತ್ತೆ ರಘು ಇವರಿಬ್ಬರ ನಡುವೆ ಆಗ್ತಾ ಇರುವಂತಹ ಫೈಟ್ ಏನಿದೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅನ್ನ ತಗೊಳ್ತಾ ಇದೆ ಇವಾಗ. ಹಾಗೆಯೇ ಇನ್ನೊಂದೆಡೆ ಅಶ್ವಿನಿ ಅವರು ಸ್ವಲ್ಪ ಕಾವ್ಯ ಅವರಿಗೆ ಹತ್ರ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ವೋಟಿಂಗ್ ರಿಸಲ್ಟ್ ಅಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಓವರ್ ಆಲ್ ಆಗಿ. ಇವಾಗಿನ ಅಂದ್ರೆ 5ನೇ ಸ್ಲಾಟ್ನ ಒಂದು ವೋಟಿಂಗ್ ರಿಸಲ್ಟ್ ಅಂತ ಹೇಳಿದ್ರೆ ಅದು ಸೋಮವಾರ ರಾತ್ರಿ 8 ಗಂಟೆಯ ವೋಟಿಂಗ್ ರಿಸಲ್ಟ್. ಸೊ ಬನ್ನಿ ಹಾಗಾದ್ರೆ ತಡ ಮಾಡಿದೇನೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ 4ನೇ ಸ್ಲಾಟ್ ಇಂದ 5ನೇ ಸ್ಲಾಟ್ ಅಂತ ಹೇಳಿದ್ರೆ ಸೋಮವಾರ ಸಂಜೆ 5 ಗಂಟೆಯಿಂದ ಸೋಮವಾರ ರಾತ್ರಿ 8 ಗಂಟೆ, ಟೋಟಲ್ ಆಗಿ 3 ತಾಸು ಅವಕಾಶ ಇರುತ್ತೆ. ಸೊ ಈ ಸಮಯದಲ್ಲಿ ಅಶ್ವಿನಿ ಗೌಡ ಅವರಿಗೆ ಬರೋಬ್ಬರಿ 1,95,000 ಓಟುಗಳು ಬಂದಿದ್ದಾವೆ. ಸೊ ಒಂದು ರೀತಿಯಾಗಿ ಭರ್ಜರಿ ಓಟುಗಳನ್ನು ಗಳಿಸ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಮತ್ತೆ ಇದೇ ಸಮಯದಲ್ಲಿ ಇಲ್ಲಿ ಕಾವ್ಯ ಅವರಿಗೆ ಬಂದಿರುವಂತಹ ಓಟ್ ಏನಿದೆ ಅದಕ್ಕಿಂತನೂ 15,000ಕ್ಕಿಂತನೂ ಹೆಚ್ಚಿನ ಓಟುಗಳನ್ನ ಅಶ್ವಿನಿ ಗೌಡ ಅವರು ಗಳಿಸ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಅಶ್ವಿನಿ ಅವರು 1,95,000 ಓಟುಗಳನ್ನು ಗಳಿಸ್ಕೊಂಡಿದ್ರೆ, ಕಾವ್ಯ ಶೈವ ಅವರು ಈ ಒಂದು ಟೈಮ್ನಲ್ಲಿ 1,80,000 ಇದರ ಆಸುಪಾಸು. ಸೊ ಕೆಲವೊಂದಿಷ್ಟು ನಂಬರ್ಗಳಿದಾವೆ, ಬಟ್ ನಾನು ಒಂದು ರೌಂಡ್ ಫಿಗರ್ ಮಾಡಿ ಹೇಳ್ತಾ ಇರೋದು 1,80,000 ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ ಇಲ್ಲಿ ಕಾವ್ಯ ಶೈವ ಅವರು. ಅವ್ರಿಗಿಂತ 15,000 ಜಾಸ್ತಿ ಓಟುಗಳು ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಬಂದಿರೋದು ಅಶ್ವಿನಿ ಗೌಡ ಅವರಿಗೆ 1,95,000 ಓಟುಗಳು ಬಂದಿದ್ದಾವೆ. ಇನ್ನು ಧ್ರುವಂತ್ ಅವರಿಗೆ 50,000 ಆಸುಪಾಸು ಓಟುಗಳು ಬಂದಿದ್ದು ಈ ಸಮಯದಲ್ಲಿ ನಾನು ಹೇಳ್ತಾ ಇರೋದು. ಹಾಗೆಯೇ ಮ್ಯೂಟೆಂಟ್ ರಘು ಅವರಿಗೆ ಈ ಮೂವರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಓಟುಗಳು 2,20,000 ಓಟುಗಳು ಬಂದಿರುವಂಥದ್ದು. ಇದಾದ ನಂತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗಂತೂ ಬರೋಬ್ಬರಿ ಈ ಒಂದು ಟೈಮಲ್ಲೇ ಪ್ರತಿ ಗಂಟೆಗೂ 1,07,000, ಸೊ ಈ ರೇಂಜಿಗೆ ಓಟುಗಳು ಬಂದಿದ್ದಾವೆ. ಸೊ ಹೀಗಾಗಿನೇ 3 ತಾಸಿನ ಅವಧಿಯಲ್ಲಿ ಇವರಿಗೆ 3,20,000 ಓಟುಗಳು ಬಂದಿರುವಂಥದ್ದು ಕ್ರೇಜಿ ನಂಬರ್ಸ್ ಅಂತಾನೆ ಹೇಳಬಹುದು. ಇನ್ನು ಗಿಲ್ಲಿ ನಟ ಅವರು ಇವತ್ತು ಮಧ್ಯಾಹ್ನದ ಟೈಮ್ ಪೀರಿಯಡ್ನಲ್ಲಿ 6 ಲಕ್ಷಕ್ಕಿಂತ ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡಿದ್ರು. ಬಟ್ ಇವಾಗ 5,50,000 ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ. ಅಷ್ಟೇನು ಕಡಿಮೆ ಅಲ್ಲ, ಬಟ್ ಇದು ಒಂದು ದೊಡ್ಡ ಅಮೌಂಟೇನೆ. ಬಟ್ ಮಧ್ಯಾಹ್ನ ಇನ್ನು 6 ಲಕ್ಷಕ್ಕಿಂತ ಜಾಸ್ತಿ ಓಟ್ ಬಂದಿತ್ತು, ಆ ರೇಂಜಿಗೆ ಬಂದಿಲ್ಲ. ಇವಾಗ 5 ಗಂಟೆಯಿಂದ 8 ಗಂಟೆ ತನಕ ಒಂದು 50,000-70,000 ಓಟುಗಳು ಸ್ವಲ್ಪ ಕಡಿಮೆ ಬಂದಿದ್ದಾವೆ. ಸ್ಟಿಲ್ 5,50,000 ಓಟುಗಳು ಬಂದಿದ್ದಾವೆ ಇದೇ ಒಂದು ಸಮಯದಲ್ಲಿ. ಸೊ ಹೀಗಾಗಿ ಇವಾಗ ಓಟ್ ಡಿಫರೆನ್ಸ್ ಏನಿದೆ ಅದನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ 6ನೇ ಪ್ಲೇಸಲ್ಲಿ ಇರುವಂತಹ ಧ್ರುವಂತ್ ಅವರಿಗಿಂತ ಅಶ್ವಿನಿ ಗೌಡ ಅವರಿಗೆ 7,45,000 ಓಟುಗಳು ಜಾಸ್ತಿ ಇದಾವೆ. ಸೊ ಧ್ರುವಂತ್ ಅವರು ಆಲ್ಮೋಸ್ಟ್ ಬಾಟಮ್ ಅನ್ನೋದಕ್ಕಿಂತ ತಳದಲ್ಲೇ ಕೂತ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೇನೆ 5ನೇ ಪ್ಲೇಸಲ್ಲಿ ಇರುವಂತಹ ಅಶ್ವಿನಿ ಅವರಿಗಿಂತ ಕಾವ್ಯ ಅವರಿಗೆ 8,600 ಓಟುಗಳು ಮಾತ್ರನೇ ಜಾಸ್ತಿ ಇದೆ. ಸೊ ಇದು ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡ್ತಾ ಇದೆ ಕಾವ್ಯ ಮತ್ತೆ ಅಶ್ವಿನಿ ಇವರಿಬ್ಬರ ನಡುವೆ ಒಂದು ಬಿಗ್ ಫೈಟ್ ಆಗಲಿದೆ 4ನೇ ಪ್ಲೇಸಿಗೆ. ಕಾವ್ಯ ಅವರು ಆಕ್ಚುಲ್ ಆಗಿ 3ನೇ ಪ್ಲೇಸಲ್ಲಿ ಇದ್ದಂಥವ್ರು, ಅಲ್ಲಿಂದ 4ನೇ ಪ್ಲೇಸಿಗೆ ಬರ್ತಾರೆ. ರಘು ಅವರು 3ನೇ ಪ್ಲೇಸಿಗೆ ಹೋಗಿದ್ರು. ಇವಾಗ ನೋಡ್ತಾ ಇದ್ರೆ ಯಾಕೋ ಅಶ್ವಿನಿ ಗೌಡ ಅವರು ಕೂಡ 4ನೇ ಪ್ಲೇಸಿಗೆ ಬರೋ ಲಕ್ಷಣ ಕಾಣಿಸ್ತಾ ಇದೆ. ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ, ನೋಡೋಣ ನಾಳೆ ವೋಟಿಂಗ್ ರಿಸಲ್ಟ್ ತನಕ ಏನಾಗತ್ತೆ ಅಂತ ಹೇಳಿ. ಸದ್ಯಕ್ಕಂತೂ ಹತ್ತಿರದ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಇದಾದ ನಂತರ ಇಲ್ಲಿ 4ನೇ ಪ್ಲೇಸಲ್ಲಿ ಇರುವಂತಹ ಕಾವ್ಯ ಅವರಿಂದ ರಘು ಅವರಿಗೆ 66,000 ಓಟುಗಳ ಡಿಫ್ರೆನ್ಸ್ ಇದೆ. ಸೊ ಅದೇನು ಈಸಿಯಾಗಿ ಬೀಟ್ ಮಾಡುವಂಥದ್ದು ಅಲ್ಲ, ಹಾಗಂತ ಬೀಟ್ ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು ಅಲ್ಲ. ಒಂದೇ ಒಂದು ಟೈಮ್ ಸ್ಲಾಟ್ ಅಲ್ಲಿ ಇಲ್ಲಿ ಕಾವ್ಯ ಅವರಿಗೆ ರಘು ಅವರಿಗಿಂತ ಜಾಸ್ತಿ ಓಟ್ ಬಂದ್ಬಿಡ್ತು ಅಂತ ಹೇಳಿದ್ರೆ ರಘು ಅವರನ್ನ ಬೀಟ್ ಮಾಡಿ ಡೈರೆಕ್ಟ್ ಆಗಿ 3ನೇ ಪ್ಲೇಸಿಗೆ ಕಾವ್ಯ ಅವರು ರಿಟರ್ನ್ ಬಂದರೂ ಬರಬಹುದು, ಹೇಳಲಿಕ್ಕೆ ಆಗೋದಿಲ್ಲ. ಸದ್ಯಕ್ಕಂತೂ ಕಾವ್ಯ ಅವರು 4ನೇ ಪ್ಲೇಸ್, 3ನೇ ಪ್ಲೇಸಲ್ಲಿ ರಘು ಅವರು ಇದ್ದಾರೆ. ಇನ್ನು ರಘು ಅವರಿಗಿಂತ ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇರುವಂತಹ ರಕ್ಷಿತ್ ಅವರಿಗೆ 6,35,300 ಓಟುಗಳು ಜಾಸ್ತಿ ಇರುವಂಥದ್ದು. ಸೊ ಹೀಗಾಗಿ ಒಂದು ದೊಡ್ಡ ಮಟ್ಟದ ಲೀಡನ್ನು ತಗೊಂಡು ಮುಂದೆ ಇದ್ದಾರೆ. ಹಾಗೆಯೇ ರಕ್ಷಿತಾ ಅವರಿಗಿಂತ ಗಿಲ್ಲಿ ನಟ ಅವರಿಗೆ ಬರೋಬ್ಬರಿ 11 ಲಕ್ಷ ಓಟುಗಳು ಜಾಸ್ತಿ ಇದ್ದಾವೆ. ಹಾಗಾದ್ರೆ ಇವಾಗ ಫೈನಲ್ ಆಗಿ ಒಂದ್ಸಲ ವೋಟಿಂಗ್ ರಿಸಲ್ಟ್ ಅನ್ನ ನೋಡಿ ಯಾರಿಗೆ ಎಷ್ಟು ಲಕ್ಷ ಓಟುಗಳು ಇದಾವೆ ಅನ್ನೋದನ್ನ ನಂಬರ್ಸ್ ಅಲ್ಲಿ ನೋಡೋದಾದ್ರೆ, ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಇದನ್ನ ನಾನು ರೌಂಡ್ ಫಿಗರ್ ಮಾಡಿ ಹೇಳ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು 500, 535 ಅಂತ ಬಂದ್ರೆ ನಾನು ಅದರ 500 ಅಂತ ಕನ್ಸಿಡರ್ ಮಾಡ್ತೀನಿ, ಅಥವಾ 998 ಅಂತ ಬಂದ್ರೆ ನಾನು ಅದರ ಡೈರೆಕ್ಟ್ ಆಗಿ ನೆಕ್ಸ್ಟ್ ನಂಬರ್ಗೆ ಕನ್ಸಿಡರ್ ಮಾಡ್ತೀನಿ. ಒಟ್ಟಾರೆಗೆ ಒಂದು ರೌಂಡ್ ಫಿಗರ್ ಮಾಡಿ ಇದನ್ನ ವೋಟಿಂಗ್ ರಿಸಲ್ಟ್ ಅನ್ನ ಹೇಳ್ತಾ ಇದ್ದೀನಿ. ಸೊ 6ನೇ ಪ್ಲೇಸ್ ಏನಿದೆ ಅಲ್ಲಿ ಧ್ರುವಂತ್ ಅವರಿದ್ರು. ಸೊ ಈಗಲೂ ಕೂಡ ಅವರೇನೆ ಇದ್ದಾರೆ.
ಬಟ್ ಈ ಸಮಯದಲ್ಲಿ ಒಂದು 50,000 ಜಾಸ್ತಿ ಓಟುಗಳು ಬಂದು ಟೋಟಲ್ ಆಗಿ 5ನೇ ಟೈಮ್ ಸ್ಲಾಟ್ ಬರೋ ತನಕ ಅವರಿಗೆ 2,54,000 ಓಟುಗಳಾಗಿದ್ದಾವೆ. ಸೊ ರೌಂಡ್ ಫಿಗರ್ ಮಾಡಿ ಹೇಳ್ತಾ ಇರೋದು 2,54,000 ಓಟುಗಳಾಗಿದ್ದಾವೆ. ಇನ್ನು 5ನೇ ಪ್ಲೇಸಲ್ಲಿ ಇರುವಂತಹ ಅಶ್ವಿನಿ ಗೌಡ, ಇವರಿಗೆ ಆಲ್ಮೋಸ್ಟ್ 1 ಮಿಲಿಯನ್ ಆಗೋದ್ರಲ್ಲಿದೆ. ಸೊ 99,90,000 ಓಟುಗಳು. ಸೊ 99 ಲಕ್ಷ, ಓಕೆ ಸಾರಿ 99 ಲಕ್ಷ ಅಲ್ಲ, 9,99,000 ಓಟುಗಳಾಗಿದ್ದಾವೆ. ಇನ್ನು 1,000 ಓಟುಗಳು ಬಂದರೆ ಇವರು ಇವಾಗ ರೀಚ್ ಆಗ್ತಾರೆ 1 ಮಿಲಿಯನ್ಗೆ, ತೀರಾ ಹತ್ತಿರದಲ್ಲಿದ್ದಾರೆ. ಇನ್ನು ಕಾವ್ಯ ಶೈವ ಅವರು, ಸೊ ಇವರಿಗೆ 10 ಲಕ್ಷ ಅಂತ ಹೇಳಿದ್ರೆ 1 ಮಿಲಿಯನ್ ಅನ್ನ ಇವಾಗ ಕ್ರಾಸ್ ಮಾಡಿದ್ದಾರೆ ಕಾವ್ಯ ಶೈವರು. 10,07,600 ಓಟುಗಳು ಕಾವ್ಯ ಶೈವ ಅವರಿಗಿದೆ. ಅದೇನೇ ಮ್ಯೂಟೆಂಟ್ ರಘು ಅವರು ಕೂಡ 1 ಮಿಲಿಯನ್ ಅನ್ನ ಕ್ರಾಸ್ ಮಾಡಿದ್ದು 10,73,600 ಓಟುಗಳು ಇಲ್ಲಿ ಮ್ಯೂಟೆಂಟ್ ರಘು ಇವರ ಪಾಲಾಗಿದೆ. ಇನ್ನು ರಕ್ಷಿತಾ ಶೆಟ್ಟಿ, ಸೊ ಇವ್ರ ಬಗ್ಗೆ ನೋಡೋದಾದ್ರೆ 1.5 ಮಿಲಿಯನ್ ಅನ್ನ ಕೂಡ ಕ್ರಾಸ್ ಮಾಡಿದ್ದು 1.7 ಮಿಲಿಯನ್. ಸೊ ಅಂತ ಹೇಳಿದ್ರೆ ಇದು 17 ಲಕ್ಷ ಓಟುಗಳು, 17,08,900 ಓಟುಗಳು ರಕ್ಷಿತಾ ಶೆಟ್ಟಿ ಇವರ ಪಾಲಾಗಿರುವಂಥದ್ದು. ಇನ್ನು ಗಿಲ್ಲಿ ನಟ ಅವರು ರಕ್ಷಿತಾ ಅವರಿಗಿಂತ 11 ಲಕ್ಷ ಓಟುಗಳನ್ನು ಜಾಸ್ತಿ ಗಳಿಸ್ಕೊಂಡು ಇಲ್ಲಿ 28 ಲಕ್ಷದ ಅಂತ ಹೇಳಿದ್ರೆ ಇದು 2.8 ಮಿಲಿಯನ್. ಸೊ ಇಷ್ಟು ಓಟುಗಳನ್ನು ಗಳಿಸ್ಕೊಂಡಿದ್ದಾರೆ. 28,03,500 ಓಟುಗಳನ್ನು ಗಿಲ್ಲಿ ನಟ ಅವರು ಗಳಿಸ್ಕೊಂಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಮಾಡಿದ್ದಾರೆ, ಹಾಗೇನೆ ಸಖತ್ತಾಗಿ ಮುನ್ನುಗ್ತಾ ಇದ್ದಾರೆ. 28 ಲಕ್ಷ ಓಟುಗಳಿಗೆ ಈಗಾಗಲೇ ಗಿಲ್ಲಿ ನಟ ಅವರು ಬಂದಿದ್ದು 50 ಲ್ಯಾಕ್ಸ್ ಅನ್ನ ಈಸಿಯಾಗಿ ರೀಚ್ ಮಾಡೋ ಚಾನ್ಸಸ್ ಇದೆ. ನಾಳೆ ಮೋಸ್ಟ್ಲಿ ರೀಚ್ ಮಾಡಬಹುದೇನೋ. ಇವಾಗ ರಾತ್ರಿ 11 ಗಂಟೆ ವೋಟಿಂಗ್ ರಿಸಲ್ಟ್ ಒಂದು ಬರೋದು ಬಾಕಿ ಇರುತ್ತೆ. ಆ ಸಮಯದಲ್ಲಿ ನೋಡೋಣ ಎಷ್ಟು ವೋಟಿಂಗ್ ರಿಸಲ್ಟನ್ನು ಪಡ್ಕೊಂಡಿರ್ತಾರೆ, ಹಾಗೆಯೇ ಅವರಿಗೆ ಟೋಟಲ್ ಆಗಿ ಎಷ್ಟು ಓಟ್ ಬಂದಿರುತ್ತೆ, ಸೊ ಅದೆಷ್ಟು ಆಗಿರುತ್ತೆ ಅನ್ನೋದನ್ನು ನೋಡೋಣ. ಸೊ ಈ ಒಂದು ಓಟ್ ಏನು ಬಂದಿದೆ ಅದನ್ನು ಪರ್ಸೆಂಟೇಜ್ ವೈಸ್ ನೋಡೋದಾದರೆ ಬಂದಿರುವಂತಹ 100% ಓಟುಗಳಲ್ಲಿ 35.7% ಓಟುಗಳು ಕೇವಲ ಗಿಲ್ಲಿ ಅವರ ಪಾಲಾಗಿದೆ. ಹಾಗೆಯೇ 21.8% ಓಟುಗಳು ರಕ್ಷಿತಾ ಶೆಟ್ಟಿ ಇವರ ಪಾಲಾಗಿದೆ. ಹಾಗೆಯೇ 3ನೇ ಪ್ಲೇಸಲ್ಲಿರುವಂತಹ ಮ್ಯೂಟೆಂಟ್ ರಘು ಅವರಿಗೆ 13.7% ಓಟುಗಳು ಇವರ ಪಾಲಾಗಿರುವಂಥದ್ದು. ಇನ್ನು ಕಾವ್ಯ ಶೈವ ಅವರಿಗೆ 12.8% ಓಟುಗಳು ಸಿಕ್ಕಿದ್ದಾವೆ ಟೋಟಲ್ ಆಗಿ. ಹಾಗೆಯೇ ಅಶ್ವಿನಿ ಗೌಡ ಅವರಿಗೆ 12.7% ಓಟುಗಳು ಇವರದ್ದಾಗಿದೆ. ಧ್ರುವಂತ್ ಅವರಿಗೆ ಕೇವಲ 3.2% ಓಟುಗಳು ಬಂದಿದ್ದಾವೆ. ತೀರಾ ಡೌನ್ ಆಗಿದೆ ಅಂತಲೇ ಹೇಳಬಹುದು. ಸೊ ಈ ರೀತಿಯಾಗಿ ಹೋಗ್ತಾ ಇದೆ. ಹಾಗೆಯೇ ಈ ಒಂದು ಟೈಮ್ ಪೀರಿಯಡಲ್ಲಿ ಇಲ್ಲಿ ಅತ್ಯಂತ ಹೆಚ್ಚು ಓಟುಗಳನ್ನು ಗಳಿಸ್ಕೊಂಡಿರೋದು ಆಬ್ವಿಯಸ್ಲಿ ಗಿಲ್ಲಿ ನಟ ಅವರೇನೆ. 5,50,000 ಜಾಸ್ತಿ ಓಟುಗಳು ಬಂದಿದ್ದಾವೆ. ಸೆಕೆಂಡ್ ಇರೋದು ರಕ್ಷಿತಾ ಶೆಟ್ಟಿ ಅವರು 3,20,000 ಓಟುಗಳು. ಹಾಗೆಯೇ 3ನೇ ಇರೋದು ಮ್ಯೂಟೆಂಟ್ ರಘು ಅವರು 2,20,000 ಜಾಸ್ತಿ ಓಟುಗಳು. ಹಾಗೆಯೇ 4ನೇ ಇರೋದು ಅಶ್ವಿನಿ ಗೌಡ ಅವರು 1,95,000 ಓಟುಗಳು ಜಾಸ್ತಿ ಬಂದಿದೆ. ಇದಾದ ನಂತರ 5ನೇ ಇರೋದು ಅಂದರೆ ಈ ಒಂದು ಟೈಮ್ ಪೀರಿಯಡಲ್ಲಿ ಜಾಸ್ತಿ ಓಟುಗಳನ್ನು ಗಳಿಸ್ಕೊಂಡಿರೋರು ಅಲ್ಲಿ ಇಷ್ಟಿದು. ಸೊ 5ನೇ ಪ್ಲೇಸಲ್ಲಿದ್ದಾರೆ ಕಾವ್ಯ ಶೈವ ಅವರು 1,80,000 ಓಟುಗಳು, ಮತ್ತು ಕೊನೆಯದಾಗಿ ಧ್ರುವಂತ್ ಅವರಿಗೆ 50,000 ಓಟುಗಳು ಬಂದಿದೆ 4ನೇ ಸ್ಲಾಟಿಂದ 5ನೇ ಸ್ಲಾಟ್ ತನಕ. ಅಂತ ಹೇಳಿದ್ರೆ ಸೋಮವಾರ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರುವಂತಹ ಒಂದು ಟೈಮ್ ಸ್ಲಾಟಲ್ಲಿ ಈ ರೀತಿಯಾಗಿ ಓಟುಗಳು ಬಂದಿದ್ದಾವೆ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋದು ಇಲ್ಲಿ ಕಾವ್ಯ ಅವರಿಗೆ ಇವಾಗ ಕಡಿಮೆ ಓಟುಗಳು ಬಂದರೆ ಅಶ್ವಿನಿ ಅವ್ರ ಮೇಲೆ ಬರ್ತಾರೆ. ಅದೇನೇ ಕಾವ್ಯ ಅವ್ರಿಗೆ ಜಾಸ್ತಿ ಓಟುಗಳು ಬಂದರೆ ರಘು ಅವರು ಡೌನ್ ಆಗಿ ಕಾವ್ಯ ಅವರು 3ನೇ ಪ್ಲೇಸಿಗೆ ಹೋಗ್ತಾರೆ. ಹಾಗೆಯೇ 4ನೇ ಪ್ಲೇಸಿಗೆ ರಘು ಅವರು ಬರ್ತಾರೆ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ಇಲ್ಲಿ ರಘು ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಡೌನ್ ಆಗಿ ಅಶ್ವಿನಿ ಅವರಿಗೆ ಜಾಸ್ತಿ ಆಗಿ ಕಾವ್ಯ ಅವ್ರಿಗೂ ಕೂಡ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ರಘು ಅವರು ನೇರ 5ನೇ ಪ್ಲೇಸಿಗೆ ಬರೋ ಚಾನ್ಸ್ ಕೂಡ ಇದೆ. ಹಾಗೆಯೇ ಅಶ್ವಿನಿ ಗೌಡ ಅವರು 4ನೇ ಪ್ಲೇಸಿಗೆ ಮತ್ತು ಇಲ್ಲಿ 3ನೇ ಪ್ಲೇಸಿಗೆ ಕಾವ್ಯ ಶೈವ ಅವರು ಹೋಗೋ ಚಾನ್ಸಸ್ ಕೂಡ ಇದೆ. ಏನು ಬೇಕಾದರೂ ಬದಲಾವಣೆಗಳಾಗಬಹುದು. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮಾತ್ರ ವೋಟಿಂಗ್ ರಿಸಲ್ಟ್. ಕ್ಷಣದಿಂದ ಕ್ಷಣಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿನೇ ಹೋಗ್ತಾ ಇದೆ. ನೋಡೋಣ ರಾತ್ರಿಯ ಒಂದು 11 ಗಂಟೆ ವೋಟಿಂಗ್ ರಿಸಲ್ಟ್ ಬರುತ್ತಲ್ವ. ಸೊ ಆ ಒಂದು ವೋಟಿಂಗ್ ರಿಸಲ್ಟ್ಗೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಾ? ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.